ಓಂ ಸಮಾಕರ್ಷಾತ್ ಓಂ. ಪರಮಾತ್ಮನೇ ಸರ್ವಶಬ್ದ ವಾಚ್ಯ ಅಂತ ಆಗಿಬಿಟ್ರೆ ಮತ್ತು ಉಳಿದ ಪದಾರ್ಥಗಳು ಚೇತನಗಳಾಗಲಿ ಜಡಗಳಾಗಲಿ ಅವುಗಳನ್ನು ಹೇಳಲಿಕ್ಕೆ ಯಾವ ಶಬ್ದ ಆದರೂ ಇದೆ ಈ ಜಗತ್ತಿನಲ್ಲಿ. ಎಲ್ಲ ಶಬ್ದಗಳು ಪರಮಾತ್ಮನಿಗೆ ವಾಚಕ ಅಂತ ಆಗಿಬಿಟ್ರೆ ಈಗೊಂದು ಸಮಸ್ಯೆ ಬರ್ತದಲ್ಲ ಅಂತ ಮೂಲತಃ ಒಂದು ಪ್ರಶ್ನೆ. ಅದಕ್ಕೆ ಹೀಗೆ ಉತ್ತರ ಕೊಟ್ಟಿದ್ದಾರೆ. ಅಣುಭಾಷ್ಯದ ತತ್ವಮಂಜರಿಯಲ್ಲಿ 192ನೇ ಗದ್ಯ ಭಾಗ ಅದು. ಸಮಾಕರ್ಷಾತ್ ಅಂತ 1ನೇ ಅಧ್ಯಾಯದ 4ನೇ ಪಾದದ 16ನೇ ಸೂತ್ರ ಏನಿದೆ ಅಲ್ಲಿ ಬಂದಿರುವಂಥ ಒಂದು ಪದ್ಮಪುರಾಣದ ಶ್ಲೋಕ. ಪರಸ್ಯ ವಾಚಕ ಶಬ್ದಾ ಸಮಾಕೃಷ್ಯ ಇತರೇಶ್ವಪಿ ವ್ಯವಹ್ರಿಯಂತೆ ಸತತಂ ಲೋಕವೇದಾನುಸಾರತಃ ಅಂತ. ಆ ಪದ್ಮಪುರಾಣದಲ್ಲಿಯೂ ಕೂಡ ಸಮಾಕೃಷ್ಯ ಸೆಳೆದು ಅನ್ನುವಂಥ ಶಬ್ದ ಇರೋದನ್ನು ನಾವು ಗಮನಿಸಬೇಕು. ಸೂತ್ರವು ಕೂಡ ಸಮಾಕರ್ಷಾತ್ ಅಂತ ಹೇಳಿದೆ. ಸೂತ್ರಕಾರರು ಪುರಾಣಕಾರರು ಆದ ವೇದವ್ಯಾಸರು ಸಮಾಕರ್ಷ ಅಲ್ಲಿಂದ ಸೆಳೆದು ಇಲ್ಲಿಗೆ ತರೋದು ಅಂತ ಹೀಗೆ ಆ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಅಮುಖ್ಯ ವೃತ್ತಿ ಎಂಬುದು ಗೌಣಿ ಮತ್ತು ಲಕ್ಷಣ ಅಂತ 2 ಥರ ಇದೆ. ಹಾಗೆ ಮುಖ್ಯ ವೃತ್ತಿಯು ಕೂಡ ಗೌಣಿ ಮತ್ತು ಲಕ್ಷಣ ಅಂತ 2 ಥರ ಇದೆ ಅಂತ ಹೀಗೆಲ್ಲ ಬಂದಿದೆ. ಅಮುಖ್ಯ ವೃತ್ತಿ ಅದು ಗೌಣಿ ಮತ್ತು ಲಕ್ಷಣ ಅಂತ 2 ಥರ ಇರೋದ್ರ ಬಗ್ಗೆ ಹೆಚ್ಚಿನ ವಿವರಣೆಗಳನ್ನ ತತ್ವಪ್ರಕಾಶಿಕಾದಲ್ಲಿ ಮುಂದೆ ನಾವು ಪಾಠದಲ್ಲಿ ನೋಡೋಣ. ಅಂತೂ ಈ ವೃತ್ತಿ ಅಂದ್ರೆ ನಾವು ಇನ್ನೊಂದು ಬಾರಿ ನೆನಪು ಮಾಡ್ಕೊಳ್ಬೇಕು. ಶಬ್ದಕ್ಕೂ ಅರ್ಥಕ್ಕೂ ನಡುವೆ ಇರುವಂಥ ಒಂದು ಸಂಬಂಧ. ಆ ಸಂಬಂಧವು ಮುಖ್ಯ ಅಮುಖ್ಯ ಅಂತ 2 ಥರ ಇದೆ. ಆ ಅಮುಖ್ಯ ವೃತ್ತಿ ಅನ್ನೋದು ಮತ್ತೆ ಗೌಣಿ ಮತ್ತು ಲಕ್ಷಣ ಅಂತ 2 ಥರ ಇದೆ. ಗೌಣ ಅಂದ್ರೆ ಅಪ್ರಧಾನ, ನಮ್ಗೆ ಗೊತ್ತಿದೆ. ಅದರಿಂದ ಗೌಣಿ ಅಂದ್ರೆ ಅಪ್ರಧಾನವಾದದ್ದು ಅಂತ ಅರ್ಥ. ಒಟ್ಟು ಸಾದೃಶ್ಯವನ್ನ ಅವಲಂಬಿಸಿಕೊಂಡು ಹೊರಡುವಂಥ ಅಮುಖ್ಯ ವೃತ್ತಿಗೆ ಗೌಣಿ ವೃತ್ತಿ ಅಂತ ಹೇಳ್ತಾರೆ. ಸಿಂಹವು ಮಾಣವಕಃ ಅಂತ ಹೀಗೆ ಹೇಳಿದಾಗ ಮಾಣವಕ ಈ ಹುಡುಗ ಸಿಂಹದಂತೆ ಇದ್ದಾನೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಮತ್ತೆ ಲಕ್ಷಣ ಅಂದ್ರೆ ಗಂಗಾಯಾಮ್ ಘೋಷಃ, ಗಂಗಾ ನದಿಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ ಅಲ್ಲ, ಹೊರತು ಗಂಗಾ ನದಿ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಹೀಗೆ ಈ ಅಮುಖ್ಯ ವೃತ್ತಿ ಅನ್ನೋದು ಗೌಣಿ ಮತ್ತು ಲಕ್ಷಣ ಅಂತ ಹೇಗೆ 2 ಥರದ್ದಿದೆಯೋ, ಆ ಗೌಣಿ ಅನ್ನೋದು ಸಾದೃಶ್ಯವನ್ನು ಅವಲಂಬಿಸಿದ್ದು, ಲಕ್ಷಣ ಅನ್ನೋದು ಸಾದೃಶ್ಯವನ್ನು ಅವಲಂಬಿಸಿಲ್ಲ, ಅದು ಬೇರೆ ಥರದ್ದು. ಹೆಚ್ಚಿನ ವಿವರಗಳನ್ನು ಮುಂದೆ ನೋಡೋಣ. ಹಾಗೆ ಈ ಮುಖ್ಯ ವೃತ್ತಿಯೂ ಕೂಡ ಮುಖ್ಯ ವೃತ್ತಿ ಮತ್ತು ಪರಮ ಮುಖ್ಯ ವೃತ್ತಿ ಅಂತ 2 ಥರ ಇದೆ. ಅದಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳಬೇಡಿ. ಹೀಗೆ ಪುರಾಣದಲ್ಲಿ ಪ್ರಮಾಣ ಇದ್ದೇ ಇದೆ. ಅದು ವೃತ್ತಿ ತಾರತಮ್ಯವನ್ನ, ವೃತ್ತಿ ಅಂದ್ರೆ ಶಬ್ದ ಮತ್ತು ವಸ್ತುಗಳ ನಡುವಿನ ಸಂಬಂಧ, ಅದು ಎಲ್ಲ ಕಡೆಯೂ ಒಂದೇ ಥರದ್ದಲ್ಲ ಅನ್ನೋದನ್ನ ತಿಳಿಸ್ತದೆ. ಪರಮ ಮುಖ್ಯತ್ವಯೋಹೋ ಹರವು ತದನ್ಯತ್ರ ಚ ಅವಗಮಾತ್. ಪರಮ ಮುಖ್ಯ ವೃತ್ತಿ ಅನ್ನೋದು ಹರಿಯಲ್ಲಿ, ಮತ್ತೆ ಮುಖ್ಯ ವೃತ್ತಿ ಅನ್ನೋದು ಹರಿ ಭಿನ್ನವಾದ ಬೇರೆ ಜಡ ಮತ್ತು ಚೇತನ ವಸ್ತುಗಳಲ್ಲಿ ಅಂತ ಇಷ್ಟು ಗೊತ್ತಾಗ್ತದೆ. ಮುಂದೆ ಪ್ರಾಕ್ ಪ್ರತಿನಯಂ ಪರಮ ಮುಖ್ಯತೆಯ ಇತ್ಯಾದಿ ವ್ಯಾಖ್ಯಾನಂ ಅಸ್ಮಾಭಿಃ ಏತದಭಿಪ್ರಾಯೇಣೈವ ಕೃತಂ. ಹಿಂದೆ ಅನೇಕ ಕಡೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ವಾಚ್ಯನಾಗಿದ್ದಾನೆ ಅಂತ ಹೇಳ್ತಾ ಬಂದಿದ್ದೇವೆ. ಪ್ರತಿಯೊಂದು ಅಧಿಕರಣದಲ್ಲಿಯೂ ಕೂಡ ಪ್ರತಿನಯಂ ಅಂದ್ರೆ ಬೇರೆ ಪ್ರತಿಯೊಂದು ಅಧಿಕರಣದಲ್ಲೂ ಕೂಡ ಅಂತ ಅದರ ಅರ್ಥ. ಹೀಗೆ ಹಿಂದಿನ ಎಲ್ಲಾ ಅಧಿಕರಣದಲ್ಲೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ, ಮುಖ್ಯ ವೃತ್ತಿಯಿಂದ ಬೇರೆ ವಸ್ತುಗಳು ಪ್ರತಿಪಾದಿತ ಆಗಿವೆ ಅಂತ ನಾವು ಹೇಳ್ತಾ ಬಂದಿದ್ದೀವಲ್ಲ, ಅದೆಲ್ಲ ಈ ಭೇದವನ್ನ ಅವಲಂಬಿಸಿಕೊಂಡೆ, ಏತದ ಅಭಿಪ್ರಾಯೇಣ, ಮುಖ್ಯ ವೃತ್ತಿ ಮತ್ತು ಅಮುಖ್ಯ ವೃತ್ತಿ ಅನ್ನೋ 2 ಭೇದಗಳನ್ನು ಇಟ್ಕೊಂಡೆ ನಾವು ಅಲ್ಲಿ ಹೇಳ್ತಾ ಬಂದಿದ್ದೀವಿ ಅಂತ ಅದರ ತಾತ್ಪರ್ಯ. ನಾನು ಈಶೇ ಪರಮ ಮುಖ್ಯತ್ವೇ ಅನ್ಯತ್ರ ಸಿದ್ಧಿಹೀನ ಸ್ಯಾತ್ ಇತ್ಯತಃ. ಅಲ್ಲಿ ಈ ಪರಮಾತ್ಮನಲ್ಲೇ ಇದು ಎಲ್ಲಾ ಶಬ್ದಗಳು ಕೂಡ ಮುಖ್ಯ ವೃತ್ತಿಯಿಂದ ಪ್ರವೃತ್ತ ಆಗೋದಾದ್ರೆ ಅವು ಈ ಬೇರೆ ವಸ್ತುಗಳನ್ನು ಪ್ರತಿಪಾದನೆ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಈಶೇ ಪರಮ ಮುಖ್ಯತ್ವೇ ಅನ್ಯತ್ರ ಅಂದ್ರೆ ಈಶ ಭಿನ್ನವಾದ ವಸ್ತುಗಳಲ್ಲಿ ಅದು ಹೇಗೆ ಈ ಎಲ್ಲ ಶಬ್ದಗಳು ಪ್ರವೃತ್ತ ಆಗೋದು ಅಂತ ಒಂದು ಪ್ರಶ್ನೆಗೆ ಇತ್ಯತಃ ಈ ಪ್ರಶ್ನೆಗೆ ಅನ್ಯತ್ರೈವ ನಿಯತೈಹಿ ಅಂದ್ರೆ ಅನ್ಯತ್ರೈವ ವ್ಯವಹ್ರಿಯಮಾಣೈಹಿ. ಅನ್ಯತ್ರೈವ ಅಂದ್ರೆ ನಮ್ಮೆಲ್ಲರ ದೃಷ್ಟಿಯಲ್ಲಿ, ಅನ್ಯತ್ರೈವ ಬೇರೆ ಕಡೆ, ಪರಮಾತ್ಮ ಬಿಟ್ಟು ಬೇರೆ ಕಡೆ, ನಿಯತ ಅಂದ್ರೆ ಕಂಡು ಬಂದಿರುವಂಥದ್ದು. ನಿಯತ ಅಂದ್ರೆ ವ್ಯಾಪಕವಾಗಿ ಅಪವಾದವಿಲ್ಲದೆ ಕಂಡು ಬಂದಿರುವಂಥ
ಶಬ್ದಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ನಿಯತೈ ಅನ್ಯತ್ರೈವ ವ್ಯವಹ್ರಿಯಮಾಣೈ. ವ್ಯವಹ್ರಿಯಮಾಣ ಅಂದ್ರೆ ಆ ಶಬ್ದವನ್ನ ಆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಅತಏವ ಆದ್ರಿಂದಲೇ ಅನ್ಯತ್ರ ನಿಯತೈ ಅನ್ಯತ್ರೈವ ವ್ಯುತ್ಪನ್ನೈರಪಿ. ಹೀಗೆ ಜಗತ್ತಿನಲ್ಲಿ ನಾವು ಒಂದು ವೇಳೆ ಗಮನ ಹರಿಸಿದಾಗ ಭಗವಂತನಿಗಿಂತ ಭಿನ್ನವಾದ ಬೇರೆ ವಸ್ತುಗಳನ್ನಲ್ಲೇ ಈ ಎಲ್ಲ ವ್ಯವಹಾರ ನಡೆಯೋದು ಕಂಡು ಬರ್ತದೆ. ಆದ್ರಿಂದ ವ್ಯುತ್ಪತ್ತಿಯು ಕೂಡ ಅಲ್ಲೇ ಆಗ್ತದೆ. ವ್ಯುತ್ಪತ್ತಿ ಅಂದ್ರೆ ಶಬ್ದಗಳನ್ನ ಪರಿಚಯ ಮಾಡಿಕೊಳ್ಳೋದು. ಅಭ್ಯಾಸ ಶಬ್ದಗಳನ್ನ ಭಾಷೆಯನ್ನು ಕಲಿಯುವಂತಹ ಒಬ್ಬ ವ್ಯಕ್ತಿ ಈ ಭಾಷೆಯನ್ನ ಕಲಿಯುವಾಗ ಯಾವ್ಯಾವ ಶಬ್ದಕ್ಕೆ ಏನೇನು ಅರ್ಥ ಅಂತ ಅಭ್ಯಾಸ ಮಾಡ್ಕೋತಾನಲ್ಲ, ಅದನ್ನೇ ವ್ಯುತ್ಪತ್ತಿ ಅಂತ ಕರೀತಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಒಳ್ಳೆ ವ್ಯುತ್ಪತ್ತಿ ಇದೆ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಿರ್ತಾರೆ. ವ್ಯುತ್ಪತ್ತಿ ಈ ಹುಡುಗನಿಗೆ, ಈ ವಿದ್ವಾಂಸನಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಒಳ್ಳೆ ವ್ಯುತ್ಪತ್ತಿ ಇದೆ ಅಂತ ಹೀಗೆಲ್ಲ ಹೇಳಿದಾಗ, ವ್ಯುತ್ಪತ್ತಿ ಅಂದ್ರೆ ಶಬ್ದ ಮತ್ತು ಅರ್ಥಗಳ ನಡುವಿನ ಸಂಬಂಧದ ಜ್ಞಾನ ಅಂತ ಅರ್ಥ. ಇಲ್ಲಿ ವ್ಯುತ್ಪನ್ನ ಅಂತಿದೆಯಲ್ಲ, ವ್ಯುತ್ಪನ್ನ ಎಂಬ ಶಬ್ದ ಅದು ಕೆಲವು ಬಾರಿ ವ್ಯಕ್ತಿಯನ್ನು ಹೇಳ್ತದೆ, ಅವನು ಒಳ್ಳೆ ವ್ಯುತ್ಪನ್ನ ಅಂತ. ಒಳ್ಳೆ ವ್ಯುತ್ಪನ್ನ ಅಂದ್ರೆ ಅದೆಲ್ಲ ಚೆನ್ನಾಗಿ ತಿಳ್ಕೊಂಡವನು ಅಂತ ಅದರ ಅರ್ಥ ಆಗ್ತದೆ. ಕೆಲವು ಕಡೆ ವ್ಯುತ್ಪನ್ನ ಅನ್ನೋ ಶಬ್ದ ಆ ವಸ್ತುವನ್ನು ಶಬ್ದವನ್ನು ಹೇಳ್ತದೆ. ವ್ಯುತ್ಪನ್ನ ಉತ್ಪನ್ನ ಅಂದ್ರೆ ಯಾವ ಶಬ್ದವು ಯಾವ ಅರ್ಥದಲ್ಲಿ ಲೋಕದ ದೃಷ್ಟಿಯಿಂದ ರೂಢ ಆಗಿದೆ ಅನ್ನೋದನ್ನು ಹೇಳ್ತದೆ. ಸಂದರ್ಭಕ್ಕನುಸಾರವಾಗಿ ವ್ಯುತ್ಪನ್ನ ಅನ್ನುವ ಶಬ್ದ ವ್ಯಕ್ತಿಯನ್ನ, ಕೆಲವು ಬಾರಿ ಶಬ್ದಗಳನ್ನು ಹೇಳ್ತದೆ. ಇಲ್ಲಿಗ ಅದು ಹೇಳ್ತಿರೋದು ಶಬ್ದಗಳನ್ನ. ವ್ಯುತ್ಪನ್ನೈ ಶಬ್ದೈ ವಾಚ್ಯ ಅನ್ಯತ್ರೈವ ವ್ಯುತ್ಪನ್ನೈ. ನಮಗದು ಶಬ್ದ ತಿಳಿದಿರೋದು ಹೇಗೆ? ನಾವು ಜಗತ್ತಿನಲ್ಲಿ ಭಾಷೆ ಕಲಿಯುವಾಗ ಸಂಸ್ಕೃತ ಆಗಲಿ ಕನ್ನಡ ಆಗಲಿ ನಮಗೆ ಅದು ತಿಳಿದಿರೋದು ಬೇರೆ ವಸ್ತುಗಳನ್ನು ಹೇಳ್ತಿರುವಂತೆಯೇ ಅದು ತಿಳಿದು ಬಂದಿದೆ. ಸರಿಯಾ? ಆದ್ರಿಂದ ನಮಗೆ ವೇದಾದಿ ಶಾಸ್ತ್ರಗಳನ್ನು ಓದಿದಾಗಲೂ ಕೂಡ ಅವೇ ಗಮನಕ್ಕೆ ಬರ್ತವೆ, ಬೇರೆ ಗಮನಕ್ಕೆ ಬರೋದೇ ಇಲ್ಲ. ನಾವೇ ಹೇಗೆ ತಿಳ್ಕೊಂಡಿದ್ದೀವಲ್ಲ ಹಾಗೆ ಗಮನಕ್ಕೆ ಬಂದ್ಬಿಡ್ತವೆ. ಸರಿಯಾ? ಶಬ್ದೈ ವಾಚ್ಯ. ಆದ್ರೆ ಭಗವಂತನೇ ಮುಖ್ಯವಾಗಿ ಆ ಪರಮ ಮುಖ್ಯ ವೃತ್ತಿಯಿಂದ ಆ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಇತಿ ಲೋಕಸ್ಯ ಜಗತ್ತೇವ ನಯತ್ಯೇನ. ಜಗತ್ತು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚ. ಅಲ್ಲಿ ಲೋಕ ಅಂದ್ರೆ ಈ ಶಬ್ದ ವ್ಯವಹಾರ ಮಾಡುವಂತ ಜನರು ಅಂತ ಅರ್ಥ. ಹೀಗೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅದಕ್ಕೆ. ನಯತ್ಯೇನ ಶಬ್ದ ವ್ಯವಹಾರೇಣ ತತ್ರೈವ ತತ್ತತ್ ಶ್ರೋತೃಣ ವ್ಯುತ್ಪತ್ತೇ ನೈಯತ್ಯಾತ್. ಜಗತ್ತಿನಲ್ಲಿ ಆಯಾ ಶಬ್ದಗಳು ಅಲ್ಲಲ್ಲೇ ಕಂಡು ಬರ್ತವೆ, ಭಗವದ್ಗೀತರವಾದ ವಸ್ತುಗಳಲ್ಲೇ. ಆದ್ರಿಂದ ಶ್ರೋತೃಗಳಿಗೂ ಕೂಡ ವ್ಯುತ್ಪತ್ತಿ, ಶಬ್ದಗಳ ಪರಿಚಯ ಅನ್ನೋದು ಹಾಗೆ ಆಗಿಬಿಡ್ತದೆ. ಶಬ್ದ ಪ್ರಯೋಗ ಮಾಡುವ ಹಿರಿಯರು ಹಾಗೆ ಮಾಡ್ತಿರ್ತಾರೆ, ಕಿರಿಯರು ಹಾಗೆ ಮಾಡಿಬಿಡ್ತಾರೆ. ಸರಿಯಾ? ಈಶೆ ತಥಾ ಬಹುಲ ವ್ಯವಹಾರ ಅಭಾವೇನ. ಜಗತ್ತಿನಲ್ಲಿ ನಮಗೆ ಘಟ ಪಟ ಮಾತಾ ಪಿತಾ ಇತ್ಯಾದಿ ಶಬ್ದಗಳಿಂದ ತಂದೆ ತಾಯಿಂದ್ರೆ ಮೊದಲಾದವರು ಘಟಪಟ ವಸ್ತು ಮೊದಲಾದವುಗಳು ಹೇಗೆ ವ್ಯವಹಾರಕ್ಕೆ ವಿಷಯರಾಗಿದ್ದಾರೋ ಹಾಗೆ ಭಗವಂತ ವಿಷಯ ಆಗಿಲ್ಲ. ಆದ್ರಿಂದ ಈಶನಲ್ಲಿ ಅಂಥ ವ್ಯವಹಾರ ಆಗಿಲ್ಲ. ಆದ್ರಿಂದ ಈಶನಲ್ಲಿ ವ್ಯುತ್ಪತ್ತಿ ನಮಗೆ ಕಂಡಿಲ್ಲ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಅದೆಲ್ಲವೂ ಈಶನಲ್ಲಿ ಯಾರು ಆ ಶಾಸ್ತ್ರಗಳನ್ನು ಸಕಲವಾಗಿ ರೀತಿಯಿಂದ ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಆ ಭಗವಂತನಲ್ಲಿ ಅದು ಕಂಡಿದೆ ಅಂತ ತಾತ್ಪರ್ಯ. ಅನ್ಯತ್ರ ಪ್ರಸಿದ್ಧೇ ಅಜ್ಞಾನ ಮೂಲತ್ವ ಉಪಪತ್ತೇ ಇತಿ ಭಾವ. ಯಾಕೆ ಹೀಗೆ? ಇಲ್ಲಿ ಭಾಷೆಯನ್ನು ಕಲಿಸುವ ಹಿರಿಯರಿಗೂ ಕಲಿಯುವ ಕಿರಿಯರಿಗೂ ಯಾಕೆ ಹೀಗೆ ಭಗವದ್ಗೀತರವಾದ ವಸ್ತುಗಳಲ್ಲೇ ವ್ಯುತ್ಪತ್ತಿ ಆಗಿದೆ ಅಂದ್ರೆ ಇದೆಲ್ಲ ಅಜ್ಞಾನ ಮೂಲಕವಾಗಿ ಹೀಗಾಗಿದೆ. ಅದಕ್ಕೆ ಬೇರೆ ಮಾರ್ಗ ಇಲ್ಲ. ಯಾರಿಗೆ ಅಜ್ಞಾನ ಇಲ್ಲ, ಶಾಸ್ತ್ರದ ಅಧ್ಯಯನ ಮಾಡಿ ಆ ಅಜ್ಞಾನವನ್ನು ನೀಡಿಕೊಂಡಿದ್ದಾರೆ, ಅವರಿಗೆ ಈ ಎಲ್ಲ ಶಬ್ದಗಳನ್ನು ಕೇಳಿದಾಗ ಭಗವಂತನನ್ನೇ ತಿಳ್ಕೊಳ್ಳುವಂತೆ ಭಾಸ ಆಗ್ತದೆ ಅಂತ ತಾತ್ಪರ್ಯ. ಇಲ್ಲಿ ಅದೇನು ತತ್ವಮಂಜರಿಯಲ್ಲಿ ವಾಕ್ಯಗಳಿವೆ, ಅವು ವಾಕ್ಯಗಳಿಗೆ ಸುಮ್ಮನೆ ಕೆಲವು ಬಾರಿ ಕಷ್ಟಪಟ್ಟು ಅರ್ಥ ಹೇಳುವ ಪ್ರಯತ್ನ ಮಾಡಿದ್ದೀನಿ ನಾನು ಕೂಡ. ವಾಸ್ತವಿಕವಾಗಿ ಕೆ.ಟಿ. ಪಾಂಡುರಂಗಿಯವರ ಅನುವಾದ ಅಲ್ಲಿ ನೋಡಬೇಕು, ಅದು ತುಂಬ ಸರಳವಾಗಿದೆ. ಅವರು ಕೂಡ ಆ ವಾಕ್ಯಗಳಲ್ಲಿ ಏನೋ ಸಮಸ್ಯೆ ಇರುವುದನ್ನು ಗಮನಿಸಿಯೇ ಸರಳವಾಗಿ ಅನುವಾದ ಮಾಡಿಬಿಟ್ಟಿದ್ದಾರೆ. ನೋಡಿ, ಪರಮಾತ್ಮನಲ್ಲಿ ಮುಖ್ಯ ವೃತ್ತಿಯಿಂದ ಸಮನ್ವಯವನ್ನು ತೋರಿಸಿದ್ರು ಕೂಡ ಮುಖ್ಯ ವೃತ್ತಿಯಿಂದ ಲೋಕ ವ್ಯವಹಾರಕ್ಕೆ ಬಾಧಕ ಇಲ್ಲ.
ಪರಮ ಮುಖ್ಯ ವೃತ್ತಿ ಭಗವಂತನಲ್ಲಿ, ಮುಖ್ಯ ವೃತ್ತಿ ಜಗತ್ತಿನಲ್ಲಿ. ಶ್ರೋತೃಗಳಿಗೆ ಆಯಾ ಶಬ್ದಗಳ ಲೋಕ ವ್ಯವಹಾರ ಸಿದ್ಧವಾದ ವ್ಯುತ್ಪತ್ತಿಯೇ ಮೊದಲಾಗೋದು. ಯಾಕೆಂದ್ರೆ ನಾವು ಈ ಇದರಲ್ಲಿ ಎರಡು ಸಂಗತಿಗಳಿವೆ. ಒಂದೊಂದು ಅಬ್ಸರ್ವೇಷನ್. ಸೃಷ್ಟಿಗೆ ನಾವು ಬಂದಾಗಿನಿಂದ, ಈಗ 195 ಕೋಟಿ ವರ್ಷಗಳ ಹಿಂದೆ ನಾವು ಸೃಷ್ಟಿಗೆ ಬಂದಾಗಿನಿಂದ ಭಾಷೆಯನ್ನು ಕಲಿತಾ ಇದ್ದೇವೆ. ನಮಗೆ ಭಾಷೆ ಏನು ಹೊಸದಲ್ಲ. ಕನ್ನಡ ಭಾಷೆ ಕಲ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಸಂಸ್ಕೃತ ಭಾಷೆ ಅಂತೂ ನಮಗೆ ಕಿವಿಗೆ ಬಿದ್ದಿರ್ಬೇಕು ಆವಾಗಿಂದಲೂ. ಆದರೆ ಆವಾಗಿಂದ ನಾವೇನು ಭಾಷೆಯನ್ನು ಕಲಿತಾ ಇದ್ದೀವಲ್ಲ, ನಮ್ಮ ಸುತ್ತಮುತ್ತಲು ಅಜ್ಞಾನಿಗಳಾದಂಥ ಮನುಷ್ಯರೇ ಇರ್ತಾರೆ, ನಾವು ಅಂಥವರೇ ಇರ್ತೇವೆ. ಮತ್ತೆ ಈಗ ಈ ಒಂದು ಹುಟ್ಟು, ಈಗ ನಾವು ತಂದೆ ತಾಯಿಂದ್ರಿಂದ ಏನು ಈ ಜನ್ಮದಲ್ಲಿ ಹುಟ್ಟು ಪಡೆದಿದ್ದೀವಿ, ಈಗಲೂ ಅಷ್ಟೇ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳೆಲ್ಲ ಪ್ರತಿನಿತ್ಯವೂ ಪ್ರತಿ ಕ್ಷಣದಲ್ಲೂ ಭಗವಂತನನ್ನು ಕುರಿತು ಏನು ವ್ಯವಹರಿಸೋದಿಲ್ಲಲ್ಲ. ಆದ್ರಿಂದ ಅವರೆಲ್ಲ ನಮಗೆ ತಂದೆ ತಾಯಿ ಘಟ ಪಟ ಮೊದಲಾದ ವಸ್ತುಗಳ ಬಗ್ಗೆನೇ, ವ್ಯಕ್ತಿಗಳ ಬಗ್ಗೆನೇ ತಿಳಿಸಿಕೊಡ್ತಾರೆ. ಆಯಾ ಈ ಶ್ರೋತೃಗಳಿಗೆ ಆಯಾ ಶಬ್ದಗಳ ಲೋಕಸಿದ್ಧವಾದ ವ್ಯವಹಾರ ವ್ಯುತ್ಪತ್ತಿಯೇ ಮೊದಲಾಗೋದು. ನಮ್ಮ ಪರಮಾತ್ಮನ ಕುರಿತಾದ ತಿಳುವಳಿಕೆ ನಮಗೆ ಮೊದಲಾಗೋದಿಲ್ಲ. ಅನಾದಿ ಕಾಲದಿಂದಲೂ ಸಾಮಾನ್ಯ ಅಪರೋಕ್ಷ ಇರುವಂಥವ್ರು ಅಂತ ಹೀಗೆ ದೇವತೆಗಳ ವರ್ಗೀಕರಣ ಅದೆಲ್ಲ ಬೇರೆ ಇದೆ. ನಮಗ ಅಂಥ ಮನುಷ್ಯರಿಗೆ ಈ ಇಂಥ ವ್ಯುತ್ಪತ್ತಿ ಮೊದಲಿಂದೂ ಇಲ್ಲ. ನಮ್ಗೆ ಕಲಿಸುವವರು ಅಂಥವ್ರೇ ಇದ್ದಾರೆ, ನಾವು ಅಂಥವರೇ ಇದ್ದೇವೆ. ಆದ್ರಿಂದ ಇವುಗಳು ಅನ್ಯತ್ರ ಪ್ರಸಿದ್ಧ ಅಂತ ವ್ಯವಹೃತ ಆಗಿವೆ ಶಾಸ್ತ್ರದಲ್ಲಿ. ಭಗವದ್ಗೀತರವಾದ ಅನ್ಯತ್ರದಲ್ಲೇ ಇವು ಪ್ರಸಿದ್ಧ. ಆದರೆ ನಾವು ಈ ಅನ್ಯತ್ರ ಪ್ರಸಿದ್ಧಿಯನ್ನೇ ಬಿಟ್ಟಿಲ್ಲ. ಜಗತ್ತಿಗದ ವಾಚಕ ಅಲ್ವೇ ಅಲ್ಲ ನಾವು ಹೇಳ್ತಿಲ್ಲ. ಜಗತ್ತಿನ ಲೌಕಿಕ ವ್ಯವಹಾರಗಳನ್ನು ಬಿಟ್ಟುಬಿಡಿ. ಪರಮಾತ್ಮನು ಆಕಾಶವನ್ನು ಸೃಷ್ಟಿಸಿದ್ದಾನೆ, ಭೂಮಿಯನ್ನು ಸೃಷ್ಟಿಸಿದ್ದಾನೆ, ತೇಜಸ್ಸನ್ನು ಸೃಷ್ಟಿಸಿದ್ದಾನೆ ಅಂತ ಒಂದು ವೇದ ವಾಕ್ಯ ಪ್ರಯೋಗ ಮಾಡಿದರೆ, ಅಲ್ಲಾದ್ರೂ ಕೂಡ ಪೃಥ್ವಿಯನ್ನು ಸೃಷ್ಟಿಸಿದ್ದಾನೆ, ತೇಜಸ್ಸನ್ನು ಸೃಷ್ಟಿಸಿದ್ದಾನೆ ಅಂತನ್ನುವಾಗ ಅದು ತೇಜಸ್ಸು ಅಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ. ಮತ್ತೆ ಪರಮಾತ್ಮ ಎಲ್ಲರಿಗೂ ನಿಯಾಮಕನಾಗಿದ್ದಾನೆ ಅಂತ ಹೇಳಿದ್ರೆ, ಎಲ್ಲರೂ ಸರ್ವೇಶಾಂ ನಿಯಾಮಕ ಅಂತ ಹೇಳಿದಾಗ ಅಲ್ಲಿ ಸರ್ವೇಶಾಂ ಅಂದ್ರೆ ಭಗವದ್ಗೀತರವಾದ ವಸ್ತು ಅಂತಾನೆ ಅರ್ಥ ಮಾಡ್ಬೇಕಲ್ಲ. ಶಾಸ್ತ್ರದಲ್ಲಿ ಆದ್ರೂ ಅದು ಬೇಕೇ ಬೇಕಲ್ಲ. ಆದ್ರಿಂದ ಅದನ್ನೇ ನಾವು ಬಿಟ್ಟಿಲ್ಲ. ಆದ್ರೆ ಪರಮ ಮುಖ್ಯ ವೃತ್ತಿ ಭಗವಂತನಲ್ಲಿ ಅಂತ ಮಾತ್ರ ಹೇಳಿದ್ದೀವಿ. ಆದ್ರಿಂದ ವ್ಯವಹಾರಕ್ಕೆ ಬಾಧಕ ಇಲ್ಲ. ಇದನ್ನೇ ಅಣುಭಾಷ್ಯದಲ್ಲಿ ಅನ್ಯತ್ರ ಇತ್ಯಾದಿ ಅನ್ಯತ್ರ ನಿಯತೈ ಅಂತ ವಿವರಿಸಿದ್ದಾರೆ. ಹೀಗೆ ಕೆ.ಟಿ. ಪಾಂಡುರಂಗಿ ಅವರದಕ್ಕೆ ಸರಳವಾಗಿ ಅನುವಾದ ಮಾಡಿದ್ದಾರೆ. ಆ ವಾಕ್ಯಗಳಲ್ಲಿ ಏನೋ ಸ್ವಲ್ಪ ಗೊಂದಲ ಇದೆ. ಪಾಠ ನಾನು ಮೊದಲಿಂದ ಅದನ್ನು ಹೇಳ್ತಾ ಬಂದಿದ್ದೆ, ಬೇರೆ ಬೇರೆ ವಿದ್ವಾಂಸರು ಹೇಳಿದ್ದಾರೆ. ಗೀತಾಭಿವೃತ್ತಿ ಮೊದಲಾದ ಕಡೆನೂ ಕೂಡ ಈ ರಾಯರ ಈ ಗ್ರಂಥಗಳು, ಖಂಡಾರ್ಥ ನಿರ್ಣಯಗಳು, ಉಪನಿಷತ್ತುಗಳಿಗೆ ಖಂಡಾರ್ಥ ನಿರ್ಣಯ ಅಲ್ಲ, ಉಪನಿಷತ್ ಖಂಡಾರ್ಥಗಳು ಮತ್ತು ಗೀತಾಭಿವೃತ್ತಿ, ಈ ಅಣುಭಾಷ್ಯ, ಇದರದೆಲ್ಲದ್ರದ್ದು ಕೂಡ, ಅಥವಾ ಅದರಲ್ಲಿ ಕೆಲವು ಗ್ರಂಥಗಳದು ಮೂಲ ಹಸ್ತಪ್ರತಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಈ ಪಾಠದಲ್ಲಿ ಸ್ವಲ್ಪ ಈ ಸಮಸ್ಯೆಗಳು ಸಮಾನನೆ. ರಾಘವೇಂದ್ರ ಸ್ವಾಮಿ ಭಾವ ನಾವು ತಿಳ್ಕೊಂಡ್ರೆ ಆಯ್ತು. ಇದು ನನ್ನ ಅಭಿಪ್ರಾಯ. ಅದಕ್ಕಾಗಿ ಅಲ್ಲಿರುವ ವಾಕ್ಯಗಳಿಗೆ ನೇರವಾಗಿ ಅನುವಾದ ಮಾಡೋದು ಬಿಟ್ಟು ಸರಳವಾದ ಅನುವಾದ ಮಾಡಿದ್ದಾರೆ ಕೆ.ಟಿ. ಪಾಂಡುರಂಗಿ ಆಚಾರ್ಯ ಕೂಡ. ಪರಮಾತ್ಮನಲ್ಲಿ ಇರುವ ಶಬ್ದಗಳನ್ನೇ ಸಮಾಕೃಷ್ಯ ಸೆಳೆದು ಇತರೇಶ್ವಪಿ ಬೇರೆ ದೇವತೆಗಳಲ್ಲಿಯೂ ಕೂಡ ಲೋಕ ವೇದಾನುಸಾರತಃ ಈ ಎಲ್ಲ ಲೌಕಿಕ ವಾಕ್ಯಗಳಲ್ಲಿ ಮತ್ತೆ ವೈದಿಕ ವಾಕ್ಯಗಳಲ್ಲಿ ಪ್ರಯೋಗ ಮಾಡ್ತಾರೆ. ಲೋಕ ವ್ಯವಹಾರ ನಡೀತದೆ ಅಂತ ಪದ್ಮಪುರಾಣದಲ್ಲಿ ಬಂತಲ್ಲ. ಹಿಂದೆ ಈ ನಾನುಮಾನ ಮತಶಬ್ದ ಅಂತ ಒಂದು ಸೂತ್ರ, ಅಲ್ಲಿ ಒಂದು ಸ್ಕಂದ ಪುರಾಣದ ಮಾತನ್ನ ಉದ್ಧರಿಸಿದ್ದಾರೆ. ಋತೆ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಪ್ರಾದಾದ್ ಅನ್ಯತ್ರ ಭಗವಾನ್ ರಾಜೇ ವರ್ತೆ ಸ್ವಕಂಪುರಂ ಅಂತ. ಈಗ ಭಗವಂತ ತನ್ನದೇ ನಾಮಗಳನ್ನ ಚತುರ್ಮುಖ ಮೊದಲಾದವರಿಗೆ ಕೊಟ್ಟಿದ್ದಾನೆ. ಸಮಾಕೃಷ್ಯ ಅಂತ ಇಲ್ಲಿ ಬಂತಲ್ಲ, ಅದನ್ನ ಅಲ್ಲಿ ಹೇಳಿದ್ದಾರೆ. ಪುರುಷೋತ್ತಮ ಸ್ವಾನಿಯೇವ ನಾಮಾನಿ ಅನ್ಯತ್ರ. ಪರಮಾತ್ಮ ತನಗೆ ಅನೇಕ ಹೆಸರುಗಳು ಇಟ್ಕೊಂಡಿದ್ದಾನೆ. ಅಲ್ಲಿರೋ ತನ್ನವೇ ಆದ ಕೆಲವು ಹೆಸರುಗಳನ್ನ ಅನ್ಯತ್ರ ಬೇರೆಯವರಿಗೆ ಕೊಟ್ಟಿದ್ದಾನೆ. ಆ ಕೊಡುವಾಗಲೂ ಕೂಡ ಅವನು ಈ ಎಲ್ಲಾ ಹೆಸರುಗಳನ್ನು ಕೊಟ್ಟಿಲ್ಲ. ನಾರಾಯಣ, ವಿಷ್ಣು ಮೊದಲಾದ ಹೆಸರುಗಳನ್ನು ತಾನೇ ಇಟ್ಕೊಂಡಿದ್ದಾನೆ. ನಾರಾಯಣ ಅನ್ನೋ ಹೆಸರಿನ ಬೇರೆ ಯಾವ ದೇವತೆಯೂ ಇಲ್ಲ. ಆತ್ಮ ಅನ್ನೋ ಹೆಸರಿನ ಬೇರೆ ದೇವತೆ ಯಾರೂ ಇಲ್ಲ. ಪುರುಷ ಅನ್ನೋ ಹೆಸರಿನ ದೇವತೆ ಯಾರು ಕೂಡ ಇಲ್ಲ. ಆದ್ರಿಂದ
ನಾರಾಯಣ ಮೊದಲಾದ ನಾಮಗಳನ್ನು ಬಿಟ್ಟು ಬೇರೆ ನಾಮಗಳನ್ನು ಮಾತ್ರ ಚತುರ್ಮುಖಾದಿಗಳಿಗೆ ಅವನು ಕೊಟ್ಟಿದ್ದಾನೆ. ಅದು ಹೇಗೆಂದ್ರೆ, ರಾಜ ಚಕ್ರವರ್ತಿ ಒಬ್ಬ ತನ್ನ ಈ ಸಣ್ಣ ಸಣ್ಣ ಅಂಗರಾಜ್ಯಗಳನ್ನ ಬೇರೆ ಬೇರೆಯವರಿಗೆ ಕೊಟ್ಟಿರ್ತಾನೆ, ಸಾಮಂತ ರಾಜರಿಗೆ, ಮಾಂಡಲಿಕರಿಗೆ. ಆದ್ರೆ ಸ್ವಕಂಪುರಂ ತನ್ನ ಪಟ್ಟಣವನ್ನು, ಕ್ಯಾಪಿಟಲ್ ಸಿಟಿಯನ್ನು ಮಾತ್ರ ತಾನೇ ಇಟ್ಕೊಂಡಿರ್ತಾನೆ. ಅಖಂಡ ಚಕ್ರಾಧಿಪತ್ಯವನ್ನು ಉಳಿಸ್ಕೊಂಡೇ ಉಳಿದವರಿಗೆ ಆ ತುಂಡು ಆಧಿಪತ್ಯವನ್ನು ಕೊಟ್ಟಿರ್ತಾನೆ. ಆ ತರ ಅಂತ ಹಿಂದೆ ಬಂದಿದೆ, ಅದನ್ನು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.